ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ನಾನು ಕಾರ್ನ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಏನಕ್ಕಂದ್ರೆ ಎಕ್ಸಸ್ ಆಯಿಲ್ ಏನಾದರೂ ಇದ್ರೆ ಅದೆಲ್ಲ ಟಿಶ್ಯೂ ಪೇಪರೇ ಅಬ್ಸರ್ವ್ ಮಾಡುತ್ತೆ ಅಂತ. ಗಾರ್ನಿಷ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂಥ ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಆನಿಯನ್ನು. ಸೊ ಇದನ್ನ ಇವಾಗ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸಾಟೆ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಸಾಟೆ ಆಗಿದೆ. ಇದಕ್ಕೆ ನಾನು ಇವಾಗ ಕರೆದಿರುವಂತಹ ಕ್ರಿಸ್ಪಿ ಕಾರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಇವಾಗ ಸಾಟೆ ಆಗಿದೆ. ಇದಕ್ಕೊಂದು ಸ್ವಲ್ಪ ನಾನು ಇವಾಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಇವಾಗ ಚಾಟ್ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ 1 ರೌಂಡು ಫುಲ್ಲು ಸಾಟೆ ಮಾಡಿಕೊಂಡ್ರೆ ಕ್ರಿಸ್ಪಿ ಕಾರ್ನ್ ರೆಡಿ ಆಗುತ್ತೆ. ಇದು ಸೇಮ್ ನಿಮಗೆ ಪಬ್ ಮತ್ತು ರೆಸ್ಟೋರೆಂಟ್ ಎಲ್ಲ ಸಿಗುತ್ತಲ್ಲ ಅದೇ ರೀತಿಯಾದ ಟೇಸ್ಟ್ ಬರುತ್ತೆ. ನೋಡೋದ್ರಲ್ಲ ಮನೆಯಲ್ಲೇ ಹೆಲ್ದಿಯಾಗಿ ಹೇಗೆ ಕ್ರಿಸ್ಪಿ ಕಾರ್ನ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.